ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೋಗಿ ಬಿಡೋದು ನೋಡ್ರಲ್ಲೊಂದು ಕಾರ್ ಹೋಯ್ತು ನಮ್ಮದು. ಹೋದ್ರಿ ಆ್ಯಕ್ಚುಲಿ ಇವತ್ತು ನಾವು ಗೋವಾಕ್ಕೆ ಹೊಂಟಿದ್ವಿ. ಮಸ್ತ್ ಎಂಜಾಯ್ ಮಾಡ್ತೇವೆ ಈಗ ಹೋದಾಗ. ಫೋಟೋಸ್ ಬಿಡ್ತಿರ್ತೇವೆ, ವಿಡಿಯೋಸ್ ಬಿಡ್ತಿರ್ತೇವೆ, ನೋಡ್ತಾ ಇರ್ರಿ ನೀವು. ನನ್ನ ಬರ್ಡೇ ಐತಿ, ಅದಕ್ಕೋಸ್ಕರ ಹೊಂಟಿವಿ ಇವತ್ತು. ಸ್ಪೆಷಲ್ ರೀ ಇವತ್ತು, ಫುಲ್ ರೀ ಬರ್ಡೇ ಗರ್ಲ್. ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಮ್ಮ ಮನೆಯವ್ರು ನನಗೋಸ್ಕರ ಕರ್ಕೊಂಡು ಹೊಂಟ್ರಿ ಇವತ್ತು. ಏನಿಲ್ಲ, ನಮ್ಮ ಸಂಬಂಧ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರ ಅಂತ ಹೋಗ್ತಾ ಇರೋದು. ಗೋವಾ ಘಾಟ್ ಸ್ಟಾರ್ಟ್ ಆದ ಕೂಡಲೇ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಆ ಸಿಕ್ಕಾಪಟ್ಟೆ ಮಳೆಗಂತೂ ನೀರು ಎಲ್ಲಿ ಬೇಕಲ್ಲ ಹರ್ಕೊಂಡ್ ಬರ್ತೈತೆ. ಹಂಗೆ ನೋಡಕ್ಕೆ ಮಾತ್ರ ಅದು ಸಖತ್ತಾಗಿ ಕಾಣತಿತ್ತು ನಮಗೆಲ್ಲ. 2 ಕಾರ್ನಾಗ ಹೊಂಟಿದ್ವಿ ನಾವು. ಮುಂದೆ ಹೋಗ್ತಾರೋ ಕಾರು ನಮ್ಮ ಮಾಮಾರ್ದದು. ಈ ಚರ್ಚ್ ನಮಗೆ ನೋಡಕ್ಕೆ ಸಿಗೋದು ಓಲ್ಡ್ ಗೋವಾದೊಳಗೆ. ಬೆಸಿಲಿಕ್ ಆಫ್ ಬಾಂಬ್ ಅನ್ನೋ ಚರ್ಚ್ ಇದು. ಸೇಂಟ್ ಫ್ರಾನ್ಸಿಸ್ ಸೇವಿಯರ್ ಅವರ ಡೆಡ್ ಬಾಡಿ ಐತಿಲ್ಲಿ. ಇದು ಮೋಸ್ಟ್ಲಿ 450 ವರ್ಷದ ಡೆಡ್ ಬಾಡಿ ಅಂತ ಹೇಳ್ತಾರೆ. ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಅಪ್ಪವ್ರು ಹೇಳ್ತಿದ್ರು. ಅವರಿಗೆ ಅದ್ರ ಹೆಸರು ಗೊತ್ತಿದ್ದಿದ್ದಿಲ್ಲ, ಬೇರೆ ಯಾವುದೋ ಹೆಸರು ಹೇಳ್ತಿದ್ರು ನಮಗೆ. ನಾವು ಅದನ್ನೇ ನಿಜ ಅಂದ್ಕೊಂಡು ಹೌದಾ ಹೌದಾ ಅಂದ್ಕೊಂಡು ಕೇಳ್ಕೊಂಡು ಕೂಡ್ತಿದ್ವಿ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ. ಗೋವಾಕ್ಕೆ ಟಚ್ ಕೂಡ ನಾವು ಫಸ್ಟ್ ಹೋಗಿದ್ದೆ ಈ ಚರ್ಚಿಗೆ. ಫಸ್ಟ್ ದೇವರ ಆಶೀರ್ವಾದ ತೊಗೊಂಡೆ ನಾವು ಮುಂದೆ ಹೋಗೋಣ ಅಂಥೇಳಿ ಫಸ್ಟ್ ಮಕ್ಕಳೆಲ್ಲ ಇಲ್ಲಿ ಕರ್ಕೊಂಬಂದ್ವಿ. ಮಕ್ಕಳೆಲ್ಲ ಚರ್ಚ್ ಮುಂದೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಯಾವ ಬೀಚ್ ಕಾರಣ ಇದೆ? ಮೀನಾಮಾರ್ ಬೀಚ್. ಅಲ್ಲಿವರೆಗೂ ಇರ್ತದೆ. ಹಿಂದಕ್ಕೆ ಹೋಗ್ತೈತಲ್ಲ, ಹಚ್ಚಿ ಐತೆ ನೋಡಲ್ಲ.
ಒಂದು 4-5 ಕಡೆ ಕೇಳಾಡಿದ ಮೇಲೆ ಲಾಸ್ಟಿಗೆ ಒಂದು ರೂಮ್ ಫೈನಲ್ ಆಯ್ತು ನಮಗೆ. ಬಟ್ ಈ ರೂಮಿಂದ ರೇಟ್ ಮಾತ್ರ ನೀವು ಕೇಳೋಕೆ ಹೋಗ್ಬೇಡ್ರಿ, ಎಲ್ಲರೂ ಹೆದರ್ಕೊಂಡ್ಬಿಡ್ತೀರಿ. ಎಷ್ಟೇ ಕಾಸ್ಟ್ಲಿ ಆದರೂ ನಾವು ತೊಗೊಲೇಬೇಕಿತ್ತು. ಕೊನೆಗೂ ನಾವು ರೂಮ್ ತೊಗೊಂಡು ಎಲ್ಲ ನೋಡಿಕೊಂಡು ಇರಲಿ ಸೆಟ್ಲಾಗಾನ ಇಲ್ಲೇ ಒಂದು ದಿನ ಅಂಥೇಳಿ ಅಲ್ಲೇ ಉಳ್ಕೊಂಡು ಅವತ್ತಿನ ದಿವಸ. ನೆಕ್ಸ್ಟ್ ಇವಾಗ ನಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದು ಟೈಮ್. ಇವಾಗ ಮಕ್ಕಳೆಲ್ಲ ಅಲ್ಲೇ ಕಲ್ಲಂಗುಟ್ ಹತ್ರ ಇರೋ ಒಂದು ಇದಕ್ಕೆ ಹೋದ್ವಿ ನಾವು, ರೆಸ್ಟೋರೆಂಟಿಗೆ. ಈ ರೆಸ್ಟೋರೆಂಟ್ ಅಂದ್ರೂ ಇಷ್ಟು ಮೋಸ ಆಯ್ತಂದರೆ ಅಷ್ಟು ಮೋಸ ಆಯ್ತಿಲ್ಲೇ. ಮುಂಚೆ ಬಂದು ಗೊತ್ತಿರೋರು ಮಾತ್ರ ಇಲ್ಲಿ ಬರಬೇಕು, ಬಂದರೆ ಮಾತ್ರ ಅವ್ರಿಗೆ ಐಡಿಯಾ ಸಿಗ್ತೈತಿ. ನಾವು ಯಾವತ್ತಾನ ಒಂದಿನ ಬಂದು ನಾವು ಏನೋ ಒಂದು ಆರ್ಡ್ರ್ ಮಾಡಿ ತಿಂದರೆ ಮುಗಿದೋಯ್ತು. ಒಂದು 10,000 ಅಂತ ಬಿಲ್ ಕಂಪಲ್ಸರಿ ಮಾಡ್ತಾರೆ ಅವರು. ನಾನು ಯಾರ್ದೋ ಒಬ್ರದ್ದು ಯೂಟ್ಯೂಬರ್ದು ಒಂದು ವಿಡಿಯೋ ನೋಡಿದ್ದೆ. ಅದರೊಳಗೆ ಒಂದು ಏಡಿ ಕ್ರ್ಯಾಬಿಗೆ 1500 ರೂಪಾಯಿ ಕೊಟ್ಟು ತಿಂದಿದ್ರು ಅವರು. ಅದನ್ನ 1500 ರೂಪಾಯಿ ಇರ್ಬೋದೇನಪ್ಪ ಅಂಥೇಳಿ ನಾವು ಒಂದು ಏಡಿ ಆರ್ಡ್ರ್ ಮಾಡಿದ್ವಿ, ಅಂದರೆ ಕ್ರ್ಯಾಬ್ ಆರ್ಡ್ರ್ ಮಾಡಿದ್ವಿ. ಅವ್ರು ಅದ್ರ ರೇಟ್ ಹಾಕಿದ್ರು 3600 ರೂಪಾಯಿ ಬಿಲ್ ಮಾಡಿದ್ರು. ಅದು ಒಂದೇ ಏಡಿದು. ನಾನು ಹೇಳೋದು ನಿಮ್ಗೆ ಇಷ್ಟೇ, ನೆಕ್ಸ್ಟ್ ಟೈಮ್ ನೀವು ಗೋವಾಕ್ಕೆ ಹೋದ್ರಿ ಅಂದ್ರೆ ಯಾವುದ್ರದ್ದಾಗಲಿ ರೇಟ್ ಕೇಳಿನ ನೀವು ತೊಗೊಳ್ರಿ, ಆರ್ಡ್ರ್ ಮಾಡಿರಿ. ಇಲ್ಲಾಂದ್ರೆ ನೀವು ಹಾಗೆ ಆರ್ಡ್ರ್ ಮಾಡಿದ್ರಪ್ಪ ಅಂದ್ರೆ ಸೇಮ್ ನನ್ನ ಥರನೇ ನೀವು ಬಕ್ರ ಆಗೋದಂತೂ ಖಂಡಿತ. ಎಲ್ಲ ನೋಡಿಕೊಂಡು ನಾವು ಬಂದಿದ್ದು ಡನಾಫಲ್ ಬೀಚಿಗೆ. ಇಲ್ಲೇ ಹಿಂದಿ ಸಿಂಗಮ್ ಮೂವಿ ಇಲ್ಲೇ ಶೂಟಿಂಗ್ ಆಗಿತ್ತು. ಆ ಮೂವಿ ನಾನು ನೋಡಿಲ್ಲ, ಎಲ್ಲರೂ ಹೇಳ್ತಾರೆ ನನ್ನ ಮಕ್ಕಳೆಲ್ಲ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಮುಗಿಸ್ತಾ ಇದ್ದೀವಿ. ಟಾಟಾ, ಬಾಯ್ ಬಾಯ್. ಚಿಲ್ಲಿ ಪೊಟೆಟೊ ಫ್ರೈ ಮಾಡೋಣ.